ಇಂದ ಬೇಸರಕ್ಕೆ ಒಳಪಟ್ಟಿರುವಂತಹ ಒಂದು ದೇವಸ್ಥಾನದ ಅರ್ಚಕರು ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ ಅಂತ ಕೇಳಿದ್ದಾರೆ. ಅಂಗಳ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಶಿಧರ್ ಅವರು ಈ ರೀತಿಯಾಗಿ ತಮ್ಮ ಮನದ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ರೂ ಕೂಡ ಕಲ್ಲು ತೂರಾಟ ನಡೀತಾ ಇದೆ. ಬೇಸರ ತರುತ್ತಿದೆ ನಮಗೆ ಅಂತೇಳಿ ಅರ್ಚಕ ಶಶಿಕುಮಾರ್ ಅವರು ಹೇಳಿರೋದು. ನಮ್ಮ ದೇಗುಲದ ಸದಸ್ಯರ ಮಗಳಿಗೆ ಗಾಯ ಆಗಿದೆ. ಓಂ ಶಕ್ತಿ ಅಂಗಳ ಪರಮೇಶ್ವರಿ ಅರ್ಚಕ ಶಶಿಕುಮಾರ್ ಅವರು ಈ ರೀತಿಯಾಗಿ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೇವಸ್ಥಾನದ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತೀವಿ? ಏನಾಯ್ತು ಸರ್? ಮೆರವಣಿಗೆ ಸಂಜೆ 7:30ಕ್ಕೆ ಹೊರಟು. 7:30ಕ್ಕೆ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಮತ್ತೆ ಭುವನೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮುಗಿಸ್ಕೊಂಡು ಇನ್ನು ಹಂಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ನಮ್ದೇ ಭಕ್ತಾದಿಗಳು ಮಾಳೆ ಧರಿಸಿರುವಂತ ಭಕ್ತಾದಿಗಳ ಮನೆ ಮುಂದೆನೂ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮೆರವಣಿಗೆಗೆ ಲೆಫ್ಟ್ ಸೈಡ್ ಅಲ್ಲಿ ಇಂದ ಒಂದು 3-4 ಜನ ನಿಂತಿದ್ರು. ನಾವೇನ್ ದೊಡ್ಡದಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಮೂವ್ ಆಗೋಷ್ಟರಲ್ಲಿ ದೊಡ್ಡದಾಗಿ ಒಂದು ಕಲ್ಲು ಬಿತ್ತು ನಮ್ಮ ದೇವಸ್ಥಾನ ಸದಸ್ಯರ ಮಗಳ ಮೇಲೆ. ಅದೊಂದು ಸ್ವಲ್ಪ ಓಪನ್ ಆಗಿ ನಾವು ಇದನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ FIR ಮಾಡಿಸಿದೀವಿ. ಸರ್, ಈ ಹಿಂದೆ ಏನಾದ್ರು ಈ ರೀತಿಯ ಪ್ರಕರಣ ಆಗಿತ್ತಲ್ಲ, ಇದೇ ಮೊದಲ? ಈ ರೀತಿ ನಮಗಾಗಿರೋದು ಇದೇ ಮೊದಲು. ಆದ್ರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ 2-3 ಬಾರಿ ನಡೆದಿದೆ. ಆದ್ರೆ ಅದನ್ನ ದೊಡ್ಡದಾಗಿ ವೈರಲ್ ಮಾಡ್ಲಿಲ್ಲ. ನಾವೇ ತಿದ್ಕೊಂಡು ಹೋಗೋಣ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟದಲ್ಲಿದ್ವಿ. ಆದ್ರೆ ನಿನ್ನೆ ಮಾತ್ರ ನಮ್ಗೆ ತುಂಬಾ ಬೇಜಾರಾಯ್ತು. ಒಂದು ಹೆಣ್ಮಗಳು ಈ ತರ ಆಗಿದೆ ಅನ್ನೋದು, ಅದು ಮಾಲೆ ಧರಿಸಿದವ್ರಿಗೆ, ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ಇರುವಂತವ್ರಿಗಿಂತ ಆಗಿದೆ ಅನ್ನೋದು ಒಂದು ಬಹಳ ನೋವಿನ ಸಂಗತಿ ಆಗಿದೆ. ಪದೇ ಪದೇ ಈ ರೀತಿ ಕಲ್ಲು ತೂರಾಟ, ಒಂದು ಮೆರವಣಿಗೆ ಹೋದಂತ ಸಂದರ್ಭ ಕಲ್ಲು ತೂರಾಟ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ, ಇತ್ತೀಚೆಗೆ ಆಗ್ತಿರುವಂತಹ ಈ ಒಂದು ಪ್ರಕರಣ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಓವರಾಲ್ ಏನಂತೀವಿ? ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ. ಈಗ ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂನು ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಇಂಥ ಕಾರ್ಯಕ್ರಮ ಆಗ್ಬಾರ್ದು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ACP DCP ಅವರೆಲ್ಲ ಬಂದಿದ್ರು. ನಮ್ಮ ಹಿಂದೂ ಸಂಘಟನೆಯವರು, ಶ್ರೀರಾಮ್ ಸೇನೆ ಮತ್ತೆ ಬಜರಂಗ್ ದಳ, ಇನ್ನು ಅನೇಕ ಹಿಂದೂ ಕಾರ್ಯಕರ್ತರು, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು, ನಮ್ಮ ಬಡಾವಣೆಯಲ್ಲಿರತಕ್ಕಂತ ಹಿರಿಯರು ಅವರೆಲ್ಲ ಬಂದು ಒಳ್ಳೆ ರೀತಿಯಾದ ಪ್ರೋತ್ಸಾಹ, ಎಂಕರೇಜ್ ಮಾಡುವ ಉತ್ತೇಜನ ಅವ್ರಿಗೆ, ಅಪರಾಧಿಗಳನ್ನ ಬಂಧಿಸಬೇಕು ಕೂಡಲೇ ಅನ್ನೋ ಮಟ್ಟಿಗೆ ಒಳ್ಳೆ ಒಂದು ಹೋರಾಟ ಮಾಡಿ ಅದು ಯಶಸ್ವಿ ಕಾಣಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ ನಾವು. ಏನ್ ಆಗ್ರಹ ಮಾಡ್ತೀರಿ ಸರ್? ಸೂಕ್ತವಾದಂತ ನಮ್ಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ, ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ, ನಾವು ಮಾಡ್ತೀವಿ. ಅದೇ ರೀತಿ ಈ ತರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರ್ಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತೆ ಅದನ್ನ ನಿಭಾಯಿಸುವ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಮತ್ತೆ ಇಂಥ ದುರ್ಘಟನೆಗಳು ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂದ ಬೇಸರಕ್ಕೆ ಒಳಪಟ್ಟಿರುವಂತಹ ಒಂದು ದೇವಸ್ಥಾನದ ಅರ್ಚಕರು ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ ಅಂತ ಕೇಳಿದ್ದಾರೆ. ಅಂಗಳ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಶಿಧರ್ ಅವರು ಈ ರೀತಿಯಾಗಿ ತಮ್ಮ ಮನದ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ರೂ ಕೂಡ ಕಲ್ಲು ತೂರಾಟ ನಡೀತಾ ಇದೆ. ಬೇಸರ ತರುತ್ತಿದೆ ನಮಗೆ ಅಂತೇಳಿ ಅರ್ಚಕ ಶಶಿಕುಮಾರ್ ಅವರು ಹೇಳಿರೋದು. ನಮ್ಮ ದೇಗುಲದ ಸದಸ್ಯರ ಮಗಳಿಗೆ ಗಾಯ ಆಗಿದೆ. ಓಂ ಶಕ್ತಿ ಅಂಗಳ ಪರಮೇಶ್ವರಿ ಅರ್ಚಕ ಶಶಿಕುಮಾರ್ ಅವರು ಈ ರೀತಿಯಾಗಿ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೇವಸ್ಥಾನದ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತೀವಿ? ಏನಾಯ್ತು ಸರ್?
ಮೆರವಣಿಗೆ ಸಂಜೆ 7:30ಕ್ಕೆ ಹೊರಟು. 7:30ಕ್ಕೆ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಮತ್ತೆ ಭುವನೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮುಗಿಸ್ಕೊಂಡು ಇನ್ನು ಹಂಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ನಮ್ದೇ ಭಕ್ತಾದಿಗಳು ಮಾಳೆ ಧರಿಸಿರುವಂತ ಭಕ್ತಾದಿಗಳ ಮನೆ ಮುಂದೆನೂ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮೆರವಣಿಗೆಗೆ ಲೆಫ್ಟ್ ಸೈಡ್ ಅಲ್ಲಿ ಇಂದ ಒಂದು 3-4 ಜನ ನಿಂತಿದ್ರು. ನಾವೇನ್ ದೊಡ್ಡದಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಮೂವ್ ಆಗೋಷ್ಟರಲ್ಲಿ ದೊಡ್ಡದಾಗಿ ಒಂದು ಕಲ್ಲು ಬಿತ್ತು ನಮ್ಮ ದೇವಸ್ಥಾನ ಸದಸ್ಯರ ಮಗಳ ಮೇಲೆ. ಅದೊಂದು ಸ್ವಲ್ಪ ಓಪನ್ ಆಗಿ ನಾವು ಇದನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ FIR ಮಾಡಿಸಿದೀವಿ. ಸರ್, ಈ ಹಿಂದೆ ಏನಾದ್ರು ಈ ರೀತಿಯ ಪ್ರಕರಣ ಆಗಿತ್ತಲ್ಲ, ಇದೇ ಮೊದಲ? ಈ ರೀತಿ ನಮಗಾಗಿರೋದು ಇದೇ ಮೊದಲು. ಆದ್ರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ 2-3 ಬಾರಿ ನಡೆದಿದೆ. ಆದ್ರೆ ಅದನ್ನ ದೊಡ್ಡದಾಗಿ ವೈರಲ್ ಮಾಡ್ಲಿಲ್ಲ. ನಾವೇ ತಿದ್ಕೊಂಡು ಹೋಗೋಣ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟದಲ್ಲಿದ್ವಿ. ಆದ್ರೆ ನಿನ್ನೆ ಮಾತ್ರ ನಮ್ಗೆ ತುಂಬಾ ಬೇಜಾರಾಯ್ತು. ಒಂದು ಹೆಣ್ಮಗಳು ಈ ತರ ಆಗಿದೆ ಅನ್ನೋದು, ಅದು ಮಾಲೆ ಧರಿಸಿದವ್ರಿಗೆ, ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ಇರುವಂತವ್ರಿಗಿಂತ ಆಗಿದೆ ಅನ್ನೋದು ಒಂದು ಬಹಳ ನೋವಿನ ಸಂಗತಿ ಆಗಿದೆ. ಪದೇ ಪದೇ ಈ ರೀತಿ ಕಲ್ಲು ತೂರಾಟ, ಒಂದು ಮೆರವಣಿಗೆ ಹೋದಂತ ಸಂದರ್ಭ ಕಲ್ಲು ತೂರಾಟ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ, ಇತ್ತೀಚೆಗೆ ಆಗ್ತಿರುವಂತಹ ಈ ಒಂದು ಪ್ರಕರಣ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಓವರಾಲ್ ಏನಂತೀವಿ? ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ. ಈಗ ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂನು ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಬಹಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಇಂಥ ಕಾರ್ಯಕ್ರಮ ಆಗ್ಬಾರ್ದು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿ ACP DCP ಅವರೆಲ್ಲ ಬಂದಿದ್ದು. ನಮ್ಮ ಹಿಂದೂ ಸಂಘಟನೆಯವರು, ಶ್ರೀರಾಮ್ ಸೇನೆ ಮತ್ತೆ ಬಜರಂಗ್ ದಳ, ಇನ್ನು ಅನೇಕ ಹಿಂದೂ ಕಾರ್ಯಕರ್ತರು, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು, ನಮ್ಮ ಬಡಾವಣೆಯಲ್ಲಿ ಇರತಕ್ಕಂತ ಹಿರಿಯರು ಅವರೆಲ್ಲ ಬಂದು ಒಳ್ಳೆ ರೀತಿಯಾದ ಪ್ರೋತ್ಸಾಹ, ಅದೇ ಎಂಕರೇಜ್ ಮಾಡೋ ಉತ್ತೇಜನ ಅವ್ರಿಗೆ, ಅಪರಾಧಿಗಳನ್ನ ಬಂಧಿಸಬೇಕು ಕೂಡಲೇ ಅನ್ನೋ ಮಟ್ಟಿಗೆ ಒಳ್ಳೆ ಒಂದು ಹೋರಾಟ ಮಾಡಿ ಅದು ಯಶಸ್ವಿ ಕಾಣಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೀವಿ. ಏನ್ ಆಗ್ರಹ ಮಾಡ್ತೀರಿ ಸರ್? ಸೂಕ್ತವಾದಂತ ನಮ್ಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ, ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ, ನಾವು ಮಾಡ್ತೀವಿ. ಅದೇ ರೀತಿ ಈ ತರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರ್ಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತೆ ಅದನ್ನ ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಮತ್ತೆ ಇಂಥ ದುರ್ಘಟನೆಗಳು ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸರಕ್ಕೆ ಒಳಪಟ್ಟಿರುವಂತಹ ಒಂದು ದೇವಸ್ಥಾನದ ಅರ್ಚಕರು ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ ಅಂತ ಕೇಳಿದ ಅಂಗಳ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಶಿಧರ್ ಅವರು ಈ ರೀತಿಯಾಗಿ ತಮ್ಮ ಮನದ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ರೂ ಕೂಡ ಕಲ್ಲು ತೂರಾಟ ನಡೀತಾ ಇದೆ. ಬೇಸರ ತರಿಸಿದೆ ನಮಗೆ ಅಂತೇಳಿ ಅರ್ಚಕ ಶಶಿಕುಮಾರ್ ಅವರು ಹೇಳಿರೋದು. ನಮ್ಮ ದೇಗುಲದ ಸದಸ್ಯರ ಮಗಳಿಗೆ ಗಾಯ ಆಗಿದೆ. ಓಂ ಶಕ್ತಿ ಅಂಗಳ ಪರಮೇಶ್ವರಿ ಅರ್ಚಕ ಶಶಿಕುಮಾರ್ ಅವರು ಈ ರೀತಿಯಾಗಿ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಕ್ತಿ ಮಾಲಾಧಾರಿಗಳ